ಹೇಳಪ್ಪ 245 ಬಾರಿ 2 ಮೂಲ ಇದು PWD ಎಲ್ಲಿದೆ? ರಾಹುಲ್, ಈಗ ಇದು ನಮ್ಗೆ ಅಕ್ವಿಷನ್ ಆಗಿರೋದು 245 ಕೋಡಿ ಆಗಿರಲಿಲ್ಲ. ಅಕ್ವಿಷನ್ ಆದಾಗ 1 ಎಕರೆ 7 ಗುಂಟೆ. 1 ಎಕರೆ 7 ಗುಂಟೆನ ನಮ್ಮ ಚಿಕ್ಕಬಂದಿ ಪ್ರಕಾರ ಈಗ ನಾವು ತಗೋತಾ ಇದ್ದೀವಿ ಮೇಡಮ್. ಈಗ ಈ ಜಾಗ ಇದು ಏನು ಇವು ನಿಂತಾರಲ್ಲ ಇಲ್ಲಿ ನೋಡಿ ಮೇಡಮ್, ಹಿಂಗೆ 1 ಎಕರೆ 7 ಗುಂಟೆ ಚೌಕಾಗಿ ನಮ್ಮ 245 ಮೇಡಮ್ ಟೋಟ್ಲು. ನಮಗೆ 5 ಎಕರೆ 27 ಗುಂಟೆ ಮೇಡಮ್. ಇದರಲ್ಲಿ ತೊಗೊಂಡಿರೋದು 1.7 ತೊಗೊಂಡಿದ್ದೀನಿ. 1 ಎಕರೆ 7 ಗುಂಟೆ ಏನೋ ಅಡ್ಜಸ್ಟ್ಮೆಂಟ್ ಆಗಿ. ಕೋಲಾರದಲ್ಲಿ ಐಸಿಎಸ್ಸಿ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್, ಕ್ರಿಕೆಟ್, ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ. ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್, ಕುಡಾ ಲೇಔಟ್, ಬೆಂಗಳೂರು ಉತ್ತರ, ವಿವಿ ಸಮೀಪ, ಟಮಕ ಬಡಾವಣೆ, ಕೋಲಾರ. ನಂಬರ್ ಮಗ್ಗಲ್ಲಿ ತೊಗೊಂಡಿದ್ದೀನಿ. ಇವ್ರ ವಾದ ಏನು ಗೊತ್ತಾ ಮೇಡಮ್, ಇದು 1 ಅಂತ ಇದೆ ಮೇಡಮ್, 1, 2 ಅಂತ ಕೋಡ್ ಆಯ್ತು. ಈಗ ನಾವು ತೊಗೊಂಡಿರೋದು ಇಲ್ಲಿ ಚೌಕಾಗಿ 1 ಎಕರೆ 7 ಗುಂಟೆ. ಇವರು ಬಜ್ಜೆಯಿಂದ ನೀವು ತೊಗೊಂಡಿದ್ದೀರಾ, ಇದು 1 ಎಕರೆ 7 ಗುಂಟೆ ಪೀಸ್ ಮೇಡಮ್. ಇದು ಬಜ್ಜೆಯಿಂದ ತೊಗೊಂಡಿದ್ದೀರಾ ನೀವು, ಇಲ್ಲಿವರೆಗೂ ತೊಗೊಳ್ಳಿ. ಈ ಪೀಸ್ ಬಿಟ್ಬಿಡಿ ನಮಗೆ ಅಂತ. ಈ ಜಾಗ ರೈತರು ವಾಣೆ ಅದೇ ಸರ್ ಮೇಡಮ್, ರೈತರು ವಾದ. ನಮ್ಮ ನೋಟಿಫಿಕೇಶನ್ ಪ್ರಕಾರ ಚೆಕ್ ಬಂದು ಈ ತಾಳಿ ಆಗುತ್ತೆ ಮೇಡಮ್. ಇದು ತಾಳಿ ನಾವು ಮಾಡಿರೋದು ಬೌಂಡ್ರಿ ಫಿಕ್ಸ್ ಮಾಡಿರೋದು. ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಮಾಡಿರೋದಿಲ್ಲ. ಒಂದೇ ಕಡೆ ಮಾಡಿರ್ತಾರೆ. ಯಾರು ತೊಂದರೆ ಕೊಡ್ತೀರಾ ಅನುಭವ ನೀವು ಇರಬಹುದು. ಇಲ್ಲ ನೋಡಿ ಮೇಡಮ್, ಇದು ಹೋಗಿರೋದು ಮೇಡಮ್, ಇರೋದು ನಿಮಗೆ ಹೇಳಿದ್ದು ನೋಡಿ. ನಾವು ಅಕ್ವಿಸಿಷನ್ ಮಾಡ್ಕೊಂಡಾಗ 245 ಪೂರ ನಂಬರ್ ಆಯ್ತಾ, ನೋಡಿ ಆಮೇಲೆ ಆಗಿದೆ ಮೇಡಮ್. 58ರಲ್ಲಿ ಕೋಡಿ ಆಗಿದೆ, ಸಪರೇಟ್ ರಿಜಿಸ್ಟರ್ ಆಗಿದೆ, ದಾಖಲೆ ಕೊಡ್ತೀವಿ ಮೇಡಮ್. ನಾವು ಪೂರಾ ದಾಖಲೆ ಕೊಡ್ತೀವಿ ಮೇಡಮ್. ಇಸ್ವಿ ಡಾಕ್ಯುಮೆಂಟ್ ಕೊಡಬೇಕು ಅಂದ್ರೆ ADLR ಆಫೀಸ್ ಕೊಡ್ತೀವಿ ಮೇಡಮ್. ಬೇರೆಯವರು ಯಾರು ಕೊಡ್ತೀವಿ ಮೇಡಮ್. ಒಂದರಲ್ಲಿ ಹೋಗಿದೆ ನೋಡಿ, ತೋರಿಸಿದ್ದು ಆಗ್ಲೇ ಕೋಡಿ ಆಗಿದೆ ಮೇಡಮ್. ಒಂದರಲ್ಲಿ ಹೋಗಿದೆ ನೋಡಿ ಮೇಡಮ್, ಒಂದರಲ್ಲಿ ಹೋಗಿದೆ. ಪಾಣಿನಲ್ಲಿ ಬಂದಿದ್ದೆ 68ನೇ ಇಸ್ವಿಯಿಂದ. ಹೌದು ಮೇಡಮ್. ನೀನು 55ನೇ ಇಸ್ವಿನಲ್ಲಿ ಪಾಣಿನೇ ಇರೋದಿಲ್ಲ. ಏನ್ ಹೇಳ್ತಾ ಪತ್ರ ಇದೆ ಮೇಡಮ್, ಕೋಡಿ ಆಗಿರೋದು. ಪತ್ರದಲ್ಲಿ ಬರ್ಕೋಬಹುದಪ್ಪ, ಪತ್ರದಲ್ಲಿ ಬರ್ಕೊಳ್ಳೋದೇ ಬೇರೆ, ಪಾಣಿ ಇಂಡೀಕರಣ ಆಗಿರೋದೇ ಬೇರೆ. ಇದ್ರಲ್ಲಿದೆ ನೋಡಿ ಮೇಡಮ್, ಅಕ್ವಿಸಿಷನ್ ಆಗಿರೋದು ಇಲ್ಲಿ ಎಂಟ್ರಿ ಆಗಿದೆ ನೋಡಿ ಮೇಡಮ್. ನೋಡಿ ಇಲ್ಲಿ ಸರ್ವೆ ನಂಬರ್ ಮೇಡಮ್. ಈಗ ಹಿಂದೆ ಏನಿತ್ತು ನೀವು ಹೇಳಿದಾಗೆ, ಯಾರು ಶಾನ್ಭೋಗ್ರು ಏನೋ ಪತ್ರದಲ್ಲಿ ಬರೀಬೇಕಾದ್ರೆ 245/1 ಅಂತ ಬರೆದಿರ್ತಾರೆ. ಆದ್ರೆ ನಮ್ಮ RTC ಸ್ಟಾರ್ಟ್ ಆದಾಗ ಓವರ್ ಆಲ್ 245 ಅಂತಾನೆ ಇದೆ. ಆಮೇಲೆ ನೀವು ಏನ್ ಅಕ್ವಿಸಿಷನ್ ಆದಾಗ 245/1 ಅಂತ ನಿಮ್ದು ಓಡ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದೆ ನೋಡ್ರಿ, ಹೋಗಿರೋದು ಉಳಿಕೆ ಎಲ್ಲ ಎಂಟ್ರಿ ಇದೆ ನೋಡ್ರಿ. ಹೌದು, ತೊಂದ್ರೆ ಏನಿಲ್ಲ. 1 ಎಕರೆ 8 ಗುಂಟೆ ಎಷ್ಟಲ್ವಾ ನಮ್ದು? 1 ಎಕರೆ 7 ಗುಂಟೆ ಮೇಡಮ್. 7 ಗುಂಟೆ. 1 ಎಕರೆ 7 ಗುಂಟೆ ಮಾತ್ರ ನಮ್ದು, ಮಿಕ್ಕಿದ್ದೆಲ್ಲ ನಿಮ್ದೆ. ಎಂಟ್ರಿ ಇದೆ ನೋಡಿ ಮೇಡಮ್. ಆ ನಂಬರ್ ಅಲ್ಲಿ ತಕೊಳ್ಳಿ ಮೇಡಮ್. 1 ಎಕರೆ 7 ಗುಂಟೆ ಹೋಗಿರೋದು 245 ಸಬ್ 1ರಲ್ಲಿ ಇಲ್ಲೇ ತೋರಿಸಿದ್ದಾರೆ ನೋಡಿ, ನೋಟಿಸ್ ಅಲ್ಲಿ ತೋರಿಸಿದ್ದಾರೆ ನೋಡಿ ಮೇಡಮ್. ಇದು 2ರಲ್ಲಿ ಏನಾದ್ರು ಎಂಟ್ರಿ ಇದ್ರೆ ಹೇಳ್ರಿ, ನಾವು ಒಪ್ಕೊಂತೀವಿ. ಈಗ 245/1 ಈ ಸ್ಕೆಚ್ ಅಲ್ಲಿ ಯಾವ ಕಡೆ ಬರ್ತದ್ರಿ? ಈ ಇದ್ರಲ್ಲಿ ಮೇಡಮ್ ನೀವು ಉದ್ದಕ್ಕೆ ಬರುತ್ತೆ ಮೇಡಮ್. ಒಂದು ಅಂತ ಉದ್ದಕ್ಕೆ ಬಂದಾಗ ಇದು 2 ಮೇಡಮ್. ಈಗ ನಾವು ತಗೊಂಡಾಗ 245 ಅಂತ ಇತ್ತು. ಈ 240 ಕಾಂಪ್ಯಾಕ್ಟ್ ಆಗಿ ಇದ್ರ ಮಗ್ಳಿಗೆ ಅಡ್ಜಸ್ಟೆಂಟ್ ಆಗಂಗೆ ಕ್ಲೀನ್ ಆಗಿ ಚೆಕ್ ಬಂದಿ ಹಾಕಿ ಕ್ಲೀನ್ ಆಗಿ ತಗೊಂಡಿದ್ದಾರೆ ಮೇಡಮ್. ಈಗ ಇವ್ರು ಹೇಳೋದು ಈ ಜಾಗಕ್ಕೆ ಹೋಗಿ ನೀವು ಇದು ಬಿಡಿ ಅಂತ ಅಷ್ಟೇ ಮೇಡಮ್. ಅವ್ರು ಹೇಳ್ತಾ ಇರೋದೇನು, ಇದನ್ನ ಮೂಲ ಏನಿದೆ, ಯಾರಿಂದ ನಾವು ಬಜ್ಜಪ್ಪನಿಂದ ಬಜ್ಜಪ್ಪನ್ ಲ್ಯಾಂಡ್ ತಗೊಳ್ಳಿ ಅಂತ ಅವ್ರು ಹೇಳ್ತಾರೆ. ಹೌದು ಮೇಡಮ್, ಹೌದು. ಈ ಬಜ್ಜಪ್ಪನ್ ಲ್ಯಾಂಡ್ ಇವ್ರು ಹೇಳೋ ಪ್ರಕಾರ ಇದು ಉದ್ದಕ್ಕೆ ಬರುತ್ತೆ ಬಜ್ಜಪ್ಪನ್ ಲ್ಯಾಂಡ್ ಅಂತ ಇವರು ಹೇಳೋದು. ಈಗ ನಾವ್ ಹೇಳೋದು ಇಲ್ಲಿ ನಾನೇನ್ ಹೇಳ್ತಾ ಇದ್ದೀವಿ ಮೇಡಮ್ ಇವ್ರಿಗೆ ಅಂದ್ರೆ, ಈ 2 ಕೋಡಿ 1A 1B 2ನ್ನ ರದ್ದು ಮಾಡ್ಬಿಟ್ಟು ಇಷ್ಟು ರೈಲ್ವೆ ಬಿಟ್ಬಿಡಿ ನೀವು. ಇಲ್ಲಿ ಏನು ಈ ಲೋಗರ್ ಜಾಗನ ಇಲ್ಲಿ ತಗೊಳ್ಳಿ ನೀವು ಅಂತ ನಾನು ಹೇಳ್ತಾ ಇದ್ದೀನಿ. ನಮಗ್ ಬೇಡ ಸರ್, ಅದು ಆಗಲ್ಲ. ನಮಗ್ ಬೇಡ ಬಜ್ಜಪ್ಪನ್ನು, ನಮಗ್ ಬೇಡ ಸ್ವಾಮಿ. ಅದು ರೈತರಿಗೆ ದಾಖಲೆ ಏನಿದೆ ಬಂದೋಬಸ್ತ್ ಪಾಯಿಂಟ್ ಮಾಡ್ಕೊಳ್ಳಿ ಬಂದ್ಮೇಲೆ ಬಜ್ಜಪ್ಪಂದು ಎಷ್ಟೈತೆ ಅಷ್ಟು ಮಾಡಿ ಕ್ಲೋಸ್ ಮಾಡಿ. ದಾಖಲೆ ಏನಿದೆ ಅದ್ರ ಪ್ರಕಾರ ಇದು ಸ್ಕೆಚ್ ಪ್ರಕಾರ ಮೇಡಮ್ ಇದು ಇದೆಯಲ್ಲ, ಇದು ಈ 20 ಗುಂಟೆ ಜಾಗನು ತಗೊಂಡ್ರೆ ನಾವು ಕಾಂಪ್ಯಾಕ್ಟ್ ಆಗಿ ಆಗದ್ ಮೇಡಮ್. ಈ ರೈಲ್ವೆಗೆ ಜಾಗ ಇದೆ, ಸ್ಕೆಚ್ ಕೂಡ ಹಿಂಗೆ ಆಗೋದೆ ಮೇಡಮ್. ಇಲ್ಲ ಇವರು ಕರೆಕ್ಟ್ ಮೇಡಮ್. ಇವಾಗ ನಿಮ್ಮ ಕೈಲಿ ಕೊಟ್ಟಿದ್ದೀರಿ ನೋಡಿ ಮೇಡಮ್, ಹೋಗಿರೋದು 245 ಸಬ್ 1ರಲ್ಲಿ ಕಾನ್ಫಿಗರೇಷನ್ ತಗೊಂಡಿರೋದು ಅದ್ರಲ್ಲೇ. ನೀವು ಅದ್ರಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಅನುಭವದಲ್ಲಿ ಅನುಭವ ಅಲ್ಲ ಮೇಡಮ್, ನಾವು 1 ಎಕರೆ ಮೇಡಮ್ ಇದ್ರಲ್ಲಿ 20 ನಮ್ಗೆ ದುಡ್ಡು ಬಂದಿಲ್ಲ. ಈ ಸರ್ವೆ ನಮ್ಗೆ ದುಡ್ಡು ಬಂದಿರೋದು ಅದ್ರಲ್ಲೇ, ಇದ್ರ ಪ್ರಕಾರ ದುಡ್ಡು ಬಂದಿರೋ ಬಜ್ಜಪ್ಪನಿಗೆ ಎಷ್ಟಾದ್ರೂ ತಗೊಂಡ್ರು 1 ಎಕರೆ 17 ಗುಂಟೆಗೆ 7 ಗುಂಟೆಗೆ ನಾವು ದುಡ್ಡು ಕೊಟ್ಬಿಟ್ಟಿದೀವಿ. ಅದ್ರಲ್ಲಿ ಕೊಟ್ಟಿರೋದು ಮೇಡಮ್, ಅದ್ರಲ್ಲಿ ನೋಡಿ ಇಲ್ಲೇ ಇದರಲ್ಲಿ 1 ಗುಂಟೆಗೂ ನಮ್ಗೆ ದುಡ್ಡು ಬಂದಿಲ್ಲ.
ಅದ್ರಲ್ಲಿ ನೀವು ತಗೊಳ್ಳಿ. ಆಯ್ತು, ನಿಮ್ಗೆ ಏನ್ ವೇರಿಯೇಷನ್ ಆಗೈತೆ ಆ ಜಾಗನ ವ್ಯವಸ್ಥೆ ತಗೊಳ್ಳಿ. ಮಾಡ್ಕೊಡ್ತೀವಿ, ಮಾಡ್ಕೊಡಲ್ಲ ಅಂತ ಹೇಳ್ತಾರ. ಬಟ್ ಸ್ಕೆಚ್ ಪ್ರಕಾರ ನಮ್ಗೆ ಇದು ಆಗಿರೋದು ಅದನ್ನ ಮಾತ್ರ ಹೇಳ್ತೀವಿ. ನಾವು ನಮ್ಮ ಚೆಕ್ಬಂದಿ ಮಾಡ್ಕೊಂಡ್ಬಿಡಿ 1 ಎಕರೆ 17 ಜಾಗ ಅಳತೆ ಬೇಡ ಮೇಡಮ್, ಅದು ಬೇರೆ ಒಬ್ಬರದು, ಬೇರೆ ಒಬ್ಬರದು, ಜಾಗನ ನಿಮಗೆ ಕೊಡಕ್ ಬೇರೆ ಒಬ್ಬರದು ಮೇಡಮ್, ಅದು ಬೇಡ. ನಮ್ದು ಈ ದಾಖಲೆ ಪ್ರಕಾರ ಮಾಡಿ, ದಾಖಲೆ ಪ್ರಕಾರ ಕೊಡಿ. ಇದು ನಾನ್ ಸೃಷ್ಟಿ ಮಾಡಿರೋದಲ್ಲ, ನೀವು ಸೃಷ್ಟಿ ಮಾಡಿರೋದಲ್ಲ. ಆಯ್ತಾ? ಅನುಭವ ಗೊತ್ತಿಲ್ದಾಗ ವ್ಯತ್ಯಾಸಗಳು ಇರ್ತದೆ. ಇವಾಗ ಎಷ್ಟೋ ಕಡೆ ರೈತರುಗಳೇ ಇಲ್ವಾ, ನನ್ನ ಜಾಗದಲ್ಲಿ ನೀವ್ ಇರ್ತೀರಾ, ನಿಮ್ ಜಾಗದಲ್ಲಿ ನಾವ್ ಇರ್ತೀವಿ. ಗೊತ್ತಾದಾಗ ಅದನ್ನ ಸರಿ ಮಾಡ್ಕೊಳೋದು ನಮ್ ಧರ್ಮ. ಎಲ್ಲರೂ ಸಹಕಾರ ದಾಖಲೆ ಏನಾಯ್ತು ಅದ್ರ ಪ್ರಕಾರ ಮಾಡ್ಕೊಡಿ ಮೇಡಮ್, ನಮ್ ಬೇರೆ ಕಡೆ ಬೇಡ. ನಮ್ ತೊಂದ್ರೆ ಕೊಡ್ಬೇಡಿ ಮೇಡಮ್, ರೈತರಿಗೆ ದಾಖಲೆ ಏನೈತೆ ಅದು ನಾನು ಯಾರಿಗೂ ನಮ್ಗೆ ತೊಂದ್ರೆ ಆಗ್ತಾ ಇದೆ ಮೇಡಮ್ ಅಷ್ಟೇ. ದಾಖಲೆ ಅಲ್ಲ ಏನೈತೆ ಅದು ಇದ್ರ ಈ ತೊಂದ್ರೆ ನಂಬರ್ ಅಲ್ಲಿ ಆಗ್ತಾ ಇದೆ. ಕಲ್ಲು ನಾ ಈಗ ಹಾಕ್ಬಾರ್ರಿ, ಸರಿಪಡಿಸ್ ಮೇಲೆ ಹಾಕೊಡ್ರಿ. ಏನಾಯ್ತು ಅಷ್ಟೇ ಈಗ ಏನಿದೆ ಫಿನಿಶ್ ಮಾಡ್ತೀವಿ. ಬಾಂಧ್ಗೆಲ್ಲ ಹಾಕಿ ಇಲ್ಲ ಮೇಡಮ್, ಇದು ಅಗ್ಬೋಸ್ವರೆಗೂ ಹಾಕ್ಸಲ್ಲ ಮೇಡಮ್, ಕ್ಲಿಯರ್ ಮಾಡ್ಬಿಟ್ಟು ಹಾಕಿ. ಇದ್ರಲ್ಲಿ ಹಾಕ್ಸಲ್ಲ ನಾವು. ತೊಂದ್ರೆ ಮಾಡ್ಬೇಡಿ ನಮ್ಗೆ ಅಷ್ಟೇ ರೈತರಿಗೆ. 1 ಎಕರೆ 17 ಗುಂಟೆ. ಏನು ನೀವು ಬೆಳೆದ್ರೆ ಬೆಳೆ ತೊಂದ್ರೆ ಆಗ್ತಾ ಹಾಳು ಇದೆ ಮಾಡೋದಿಲ್ಲ, ಅಯ್ಯೋ, ಯಾರಿಗೂ ತೊಂದ್ರೆ ಮೇಡಮ್, ತೊಂದ್ರೆ ಈಗ ಕೊಡೋದಿಲ್ಲ. ವ್ಯತ್ಯಾಸ ಇರೋದನ್ನ ಸರಿ ಮಾಡಿಸ್ಬಿಟ್ಟು ಏನ್ ಬೇಕಾ ಮಾಡಿ ಮೇಡಮ್. ಸರಿಪಡಿಸಿ ಆಮೇಲೆ ಮಾಡಿ ನೀವು. ಆಮೇಲೆ ಏನ್ ಬೇಕಾದ್ರೆ ಬೌಂಡ್ರಿ ಫಿಕ್ಸ್ ಮಾಡ್ಬಿಟ್ಟು ಅವ್ರಲ್ಲಿ ಏನನ್ನ ತಗೊಳ್ಳಿ. ನಮ್ದು 1 ಎಕರೆ 17 ಗುಂಟೆ ಚೆಕ್ ಬಂದ್ ಅದ್ರಲ್ಲೇ ತೋರಿಸಿದ್ದೀರಲ್ಲ ಪಾಣಿನಲ್ಲೇ 1 ಎಕರೆ 7 ಗುಂಟೆ ಬಜ್ಜಪ್ಪನ್ಗೆ ಹೋಗಿದೆ ಅಂತ ದಾಖಲೆನೆ ಕೊಡ್ತಾ ಇದ್ದೀರಿ ನಾವು. ನೀವು ಬಿಟ್ಟು ಈ ಕಿಡ್ನಾಪಂದ್ರಲ್ಲಿ ಇದೆ ಇರ್ತಿದ್ರೆ ತೊಂದ್ರೆ ಅಂತ ಹೇಳೋದು. ಕೃಷ್ಣಪ್ಪ ಅವ್ರೆ, ಈ ಸ್ಕೆಚ್ ಪ್ರಕಾರ ಉಳಿದಿದ್ದು ಬಜ್ಜಪ್ಪನ ಜಾಗ ಏನಿದೆ ಅದನ್ನ ಒಟ್ಟುಗೂಡಿಸಿದ್ಮೇಲೆ ಇವ್ರಿಗೆ ಮಾಡ್ಕೊಡ್ಬೇಕು. ಹಾ ಮೇಡಮ್, ಅಷ್ಟೇ ಅಷ್ಟೇ. ಅಷ್ಟೇ ಕ್ಲಿಯರ್ ಇದೆ. ನಾನು ಇದೇ ಸ್ಕೆಚ್ ಮಾಡಿದಾಗಲೂ ಮೇಡಮ್ ಒಟ್ಟಿಗೆ ಮಾಡಿದ್ದಾರೆ ಇವರು. ಇದು ತೊಗೊಳಿರ್ತಾರೆ ಒಟ್ಟಿಗೆ ಮಾಡೋದು. ಈಗ ಯಾರು ಪಾಣಿನಲ್ಲೇ ನಿಮ್ಗೆ ಕೊಟ್ಟಿದ್ದಾರಲ್ಲ 1 ಎಕರೆ ಎಷ್ಟು 17 ಗುಂಟೆ ಮೇಡಮ್. ಜಾಗ ಬೇಕು ನಾವು ಕೊಡಿಸ್ತೀವಿ ಅಷ್ಟೇ. ನೋಡ್ಸ್ಬೇಡ ಮೇಡಮ್, ನಮ್ಗೆ ಅಷ್ಟೇ ನೋಡ್ಸ್ಬಿಟ್ಟು ಬೌಂಡ್ರಿ ಹಾಕಿ ಮೇಡಮ್. ಅಲ್ಲಿದ್ರು ಸರ್ ಆ ಕಡೆನೂ ಅದನ್ನ ನಿಜಾನ ಹಣ್ಣು ಮಾತನಾಡಕ ಸ್ವಲ್ಪ GST ಇಲ್ಲ ಇರುತ್ತೆ. ಯಾರ್ದ